ಎಲ್ಲ ಪದಾಧಿಕಾರಿಗಳು ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧರ್ಮದ ಭಾವನೆಯಲ್ಲಿ ನಾವು ಜ್ಯೋತಿ ಸ್ವರೂಪದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಮತ್ತು ತ್ರಿಮೂರ್ತಿಗಳನ್ನು ಕಂಡ್ರೆ ಈ ಸಂಗೀತ ಪರಂಪರೆ ಆ ಜ್ಯೋತಿಯಲ್ಲಿ ನಾದ, ರಾಗ, ತಾಳ, ಶ್ರುತಿ ಮತ್ತು ನಮ್ಮೆಲ್ಲ ವಾದ್ಯಕಾರರನ್ನ ಕಾಣ್ತೇವೆ. ಹಾಗಾಗಿ ಈ ಜ್ಯೋತಿ ಉದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಮಹಾಕಲಾ ಪೋಷಕರಾಗಿರುವಂತಹ ಜಗನ್ನಾಥ್ ಶೆಣೈ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಪರಿಷತ್ತಿನ ಪರವಾಗಿ ಹಾಗೂ ಇಂಜಿನಿಯರ್ಗಳು ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅಧ್ಯಕ್ಷರಾದಂತಹ ಡಾಕ್ಟರ್ ಆರ್.ಕೆ. ಪದ್ಮನಾಭ ಸರ್ ಅವರನ್ನ ಇದೀಗ ಬರ್ಮಾಡ್ಕೊಳ್ತಾ ಇದ್ದೇನೆ. ಸೆಂಚುರಿ ಡೆಫಿನೆಟ್ ಇರ್ಬೋದು, ಇಲ್ಲಿ ಹಾಡದ ಸೆಂಚುರಿ ಡೆಫಿನೆಟ್ ಅನ್ನೋ ಹಾಗೆ. ಅದಕ್ಕೆ ವಿಶೇಷವಾಗಿ ಈ ರಮಾ ಗೋವಿಂದ್ ಕಲಾವಿದರು ಇಂಥ ಒಂದು ಅನನ್ಯವಾದಂತಹ ಸೇವೆಯನ್ನು ಮಾಡೋದ್ರಿಂದ ಮಹಾನ್ ಮಹೋರು ಇವತ್ತು ಬಂದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ. ಹಾಗಾಗಿ ಇವತ್ತಿನ ಈ ಸಮ್ಮೇಳನದ ಪ್ರಥಮ ದಿವಸವೇ ಮೈಸೂರಿನಲ್ಲಿ ಇಷ್ಟು ಜನ ಬಂದಿರುವಂಥದ್ದು ಇದೊಂದು ಚರಿತ್ರಾತ್ಮಕವಾದಂಥ ವಿಚಾರ ಅಂತೇಳಿ ಇಷ್ಟಪಡ್ತೀನಿ. ವಿದ್ವಾಂಸರು ಸೇರುವಂತಹ ಸಭೆ ಇದು. ಉತ್ತಮರಿಲ್ಲದ ಸಭೆಯು ತಾನೇಕೆ ಅಂತ ಪುರಂದರು ಹೇಳ್ತಾರೆ, ಪುರಂದರು. ಹಾಗೆ ಉತ್ತಮರಾದಂತಹ ನೀವಿದ್ದು ಬಿಟ್ಟರೆ ನೀವು ಒಬ್ಬೊಬ್ಬರು 1,000 ಜನಕ್ಕೆ ಸಮಾನ ಇದ್ದ ಹಾಗೆ ಬೇರೆ ಸಭೆಗಳಲ್ಲಿ. ಹಾಗಾಗಿ ಇವತ್ತಿನ ಈ ಗಣ್ಯರ ಸಭೆ ಮನಸ್ಸಿಗೆ ತುಂಬ ಮುದವನ್ನು ಕೊಟ್ಟಿದೆ. ಏನೇನು ಇದಕ್ಕೆ ನಾನು ಶ್ರಮ ವಹಿಸಿದ್ರು ನಿಮ್ಮೆಲ್ಲರನ್ನು ನೋಡಿಬಿಟ್ರೆ, ವೇದಿಕೆ ನೋಡಿಬಿಟ್ರೆ ಎಲ್ಲ ಆಯಾಸದ ಪರಿಹಾರ ಆಗಿಬಿಡುತ್ತೆ. ಹಾಗಾಗಿ ಮೈಸೂರು ಅನ್ನುವಂಥದ್ದು ನನಗೆ ಈ ಸಂಗೀತದ ಬೀಜ ಮಂತ್ರವನ್ನು ಉಪದೇಶಿಸಿದಂತಹ ಮಹಾನ್ ನಗರಿ ಮೈಸೂರು. ಅದರಲ್ಲೂ ಬಿಡಾರಂ ಕೃಷ್ಣ ರಾಮ ಮಂದಿರದಲ್ಲಿ ನಾನು ಸಾಪಾಸ ಪ್ರಾರಂಭ ಮಾಡಿದ್ದು.